ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನಂದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನನಗೆ ಚೂರೂ ಐಡಿಯಾ ಇಲ್ಲ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಬ್ಯುಸಿ ಆಗಿಬಿಟ್ಟು ಅಲ್ಲಿ ವೀಡಿಯೋಸ್ ಮಾಡಬೇಕು. ಸೊ ಈ ಕಡೆ ಲಾಂಗ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗೆ ಇವತ್ತು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂದ್ಬಿಟ್ಟು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ತಿನ್ಕೊಂಡು ರೆಡಿ ಆಗಬೇಕು. ಸುನಿ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ನೋಡೋಣ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ತಿಂಡಿ ತಿಂದ್ಬಿಟ್ಟು ರೆಡಿ ಆಗೋಣ. ಹಾಯ್ ಅಣ್ಣ, ಎಲ್ಲೋಗ್ತಿದ್ಯಾ ಚಿನ್ನಿ? ಇವಾಗ ಚಾಮಿಗೆ ಹೋಗ್ತಿದ್ಯಾ? ಏನು ಆಚೆ ಕಡೆ ಬರ್ತಾ ಇರೋದು? ಫುಲ್ ಮಳೆ ಬರ್ತಾ ಇದೆ ಇವಾಗ. ನಾವಿವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಸೊ ಮಂತ್ರಾಲಯ ಅಂತ ಹೇಳಿದೆ, ಬಟ್ ಮಂತ್ರಾಲಯಕ್ಕೆ ಹೋಗ್ತಿಲ್ಲ, ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಮಂತ್ರಾಲಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಇವಾಗ ಸುನಿನ ಕೇಳೋಣ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು. ಹಾಯ್ ಸುನಿ. ಹಲೋ. ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ಮಂತ್ರಾಲಯ ಅಲ್ಲ, ಅದು ಮಂತ್ರಾಲಯ ತರನೇ ಇಲ್ಲಿ ಮಾಗಡಿ ರೋಡ್ ಹತ್ರ ಕಾಮಧೇನು ಕ್ಷೇತ್ರ. ಹೋಗಿದ್ಯಾ ನೀನು ಇದಕ್ಕೆ? ನಾನು ಅವಾಗಿಂದ ಹೋಗ್ತೀನಿ. ಓಕೆ, ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೋಡೋಣ, ಸೇಮ್ ಒಂಥರ ಅದೇ ವೈಬ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ಯಾ ದೇವಸ್ಥಾನ ಎಲ್ಲ? ಚೆನ್ನಾಗಿದೆ, ಸೇಮ್ ಅದೇ ತರನೇ ಇದೆ. ಸ್ವಲ್ಪ ಮಂತ್ರಾಲಯ ಹೇಗಿದೆ ಹಾಗೆ ಇದೆ, ಸ್ವಲ್ಪ ಇದಿದೆ, ಏನೋ ಸೇಮ್ ಅದೇ ಶೇಪ್ ಎಲ್ಲ ಇದೆ ದೇವಸ್ಥಾನ ಎಲ್ಲ. ಸ್ವಲ್ಪ ಡಿಫ್ರೆನ್ಸ್ ಅಲ್ಲ ಅಷ್ಟೇ. ಎಷ್ಟೊತ್ತಾಗುತ್ತೆ ಇಲ್ಲಿಂದ? ಕರೆಕ್ಟ್ ಆಗಿ 30-40 ಮಿನಿಟ್ಸ್ ಮೇಲೆ. 30 to 40 ಮಿನಿಟ್ಸ್. ಹೋಗೋಣ ಚಿನ್ನಮ್ಮ? ರೆಡಿನಾ? ಫುಲ್ಲು ಮಳೆ ಬೇರೆ ಬರ್ತಾ ಇದೆ ಇವತ್ತು. ಆಗಲೇ ಒಂದು ರೌಂಡ್ ಮಳೆ ಬಂದು ನಿಂತೋಗಿದೆ. ಇವಾಗ ಇನ್ನೂ ಆನ್ ದ ವೇ ಹೋಗ್ತಾ ಇದ್ದೀವಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಏನು ಸಮಾಚಾರ? ಏನು ಸಮಾಚಾರ ಅಣ್ಣ? ಏನು ಸಮಾಚಾರ ನಿಂದು? ಚಾಮಿಗೆ ಹೋಗ್ತಿದ್ಯಾ? ಗೊತ್ತು. ಇನ್ನೇನು ಸಮಾಚಾರ? ಅಂದ್ರೆ ಚಾಮಿ ಬಸ್ಸಾ? ಕಂದ ಬಸ್ಸು ತೆಗಿ, ಬಾಯಿಂದ ಕಚ್ಚಬಾರ್ದು, ನೈಲ್ಸ್ನ ಕಚ್ಚಬಾರ್ದು. ಫ್ರಾಕ್ ಚೆನ್ನಾಗಿದೆ. ಓ ಸೂಪರ್. ಪ್ರಿನ್ಸಸ್ ಆರ್ನ? ಪ್ರಿನ್ಸಸ್ ನೀನು? ಸ್ಟ್ರಾಂಗ್ ಅಲ್ಲ ನೀನು? ಹೌದಾ? ಎಷ್ಟು ಸ್ಟ್ರಾಂಗ್ ಇದೆಯಾ ತೋರ್ಸು. ಎಷ್ಟು ಸ್ಟ್ರಾಂಗ್ ಇದೆಯಾ? ಓ ಮೈ ಗಾಡ್, ಅನ್ನ ಇದು ಸ್ಟ್ರಾಂಗ್. ನೀನು ಊಟ ಎಲ್ಲ ಚೆನ್ನಾಗಿ ತಿಂದು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಿಂದರೆ ಇನ್ನೂ ಸ್ಟ್ರಾಂಗರ್ ಆಗ್ತೀಯಾ. ಓಕೆನಾ? ತಿಂತೀಯ ಮೇಲೆ ಕರೆಕ್ಟಾಗಿ ಬಾಯ್ ಮಾಡೋಗಿ. ಆಮೇಲೆ ಹೇಳು. ಆಮೇಲೆ ಸಿಗ್ತೀನಿ. ಬಾಯ್. ಏನಾಡ್ದೆ? ಫ್ಲೈಟ್ ಕಿಸ್ ಕಟ್ಟ? ಓಕೆ, ಹಂಗೆ. ಇವಾಗ ಟೆಂಪಲ್ನ ರೀಚ್ ಆದ್ವಿ. ಆರ್ನ ಅಂತೂ ಫುಲ್ ಸ್ಲೀಪಲ್ಲಿದ್ಲು, ಡೀಪ್ ಸ್ಲೀಪಲ್ಲಿ. ಸೊ ಇವಾಗ ಅವಳನ್ನಂಗೆ ಎದ್ದೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆರ್ನ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾಳೆ ಆರ್ನ. ಸೊ ಇವಾಗ ನಾವು ಟೆಂಪಲ್ಗೆ ಎಂಟ್ರಿ ಆಗ್ತಿದ್ದೀವಿ. ಚೆನ್ನಾಗಿದೆ ದೇವಸ್ಥಾನ ಒಂಥರ. ಅವಾಗವಾಗ ಈ ಥರ ಟೆಂಪಲ್ಸ್ಗಳಿಗೆ ಹೋದರೆ ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ನಡಿಕಂದ ದೀಪ ತಗೊಂಡಿದ್ವಿ. ಸೊ ಇವಾಗ ಹಚ್ಚೋದಕ್ಕೆ ಅಂತ ಇದು ಕೊಟ್ಟಿದ್ದಾರೆ ದೀಪ, ಅವರೇ ಕೊಟ್ಟಿರೋವಂಥದ್ದು. ಇವಾಗ ಇದನ್ನು ಹೋಗ್ಬಿಟ್ಟು ಅಲ್ಲಿ ಹಚ್ಚಬೇಕು. ಕ್ಯೂ ಇದೆ. ಸೊ ನಿಂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ನೇ ಇಟ್ಕೊಂಬರ್ಬೇಕಂತೆ. ಸೊ ಅವಳೇ ಅದನ್ನು ಇಟ್ಕೊಂಡಿದ್ದಾಳೆ. ಈ
ಟೆಂಪಲ್ ನೇಮ್ ಬಂದ್ಬಿಟ್ಟು ಕಾಮಧೇನು ಕ್ಷೇತ್ರ ಅಂತ ಅಂದ್ಬಿಟ್ಟು ಮಾಗಡಿ ರೋಡಲ್ಲಿ ಇರೋವಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು. ಆಮೇಲೆ ಈ ಕಡೆ ಸೈಡ್ ಬಂದ್ವಿ. ಇದಂತೂ ನೋಡಿದ್ರೆ ಸೇಮ್ ಮಂತ್ರಾಲಯ ಥರ ಫೀಲ್ ಕೊಡುತ್ತೆ. ಬಟ್ ನಾನು ಮಂತ್ರಾಲಯಕ್ಕೆ ಯಾವತ್ತೂ ಹೋಗಿಲ್ಲ, ಸೊ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀವಿ 2 ಇಯರ್ಸಿಂದ. ಬಟ್ ಆಗ್ತಾ ಇಲ್ಲ, ನೋಡೋಣ ಯಾವಾಗ ರಾಯರ್ ಕರ್ಸ್ಕೊತಾರೆ ಅಂತ ಅಂದ್ಬಿಟ್ಟು. ಸಾಕು, ತಲೆ ತಿರುಗುತ್ತೆ ಬಿಡು, ಬೈತಾರೆ ಚಿನ್ನಿಯವರು. ಚಾಮಿ ಇದು ದೇವಸ್ಥಾನ ಇದು. ಹಾಂ, ಯಾಕೆ ಎದ್ದೋಳು? ಟೆಂಪಲಿಂದ ಇವಾಗ ಹೊರಟಿದ್ದೀವಿ. ಆ ಟೆಂಪಲಲ್ಲಿ ದರ್ಶನ ಅಂತೂ ಚೆನ್ನಾಗಾಯಿತು. ಆರಾಮಾಗಿ ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ. ಆಮೇಲೆ ಇವಾಗ ಮನೆ ಕಡೆಗೆ ವಾಪಸ್ ಹೊರಟಿದ್ದೀವಿ. ಸೇಮ್ ಮಂತ್ರಾಲಯಕ್ಕೆ ಹೋಗಿರೋ ಅಂಥ ಫೀಲ್ ಆಯಿತು. ಸೊ ಇನ್ನು ಮಂತ್ರಾಲಯಕ್ಕೆ ಹೋಗಿಲ್ಲ, ನೋಡೋಣ ಮುಂದೆ ಯಾವಾಗ ಹೋಗ್ತೀವಿ ಏನೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಮಂತ್ರಾಲಯಕ್ಕೂ ಹೋಗಬೇಕು. 2 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಬಟ್ ಅದು ಆಗ್ತಾಯಿಲ್ಲ. ನೋಡೋಣ ಯಾವಾಗ ಟೈಮ್ ಬರುತ್ತೆ, ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಸೊ ನೀವು ಯಾರೆಲ್ಲ ಈ ಟೆಂಪಲ್ಗೆ ಹೋಗಿಲ್ಲ, ನೀವು ಸಹ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆಗೂ ಸಹ ವ್ಲಾಗ್ನ ಶೇರ್ ಮಾಡಿ. ವಾಪಸ್ ಬರಬೇಕಾರೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಇಲ್ಲದೆ ಬೆಂಗಳೂರಿಲ್ಲ, ಬೆಂಗಳೂರು ಇಲ್ಲದೆ ಟ್ರಾಫಿಕ್ ಇಲ್ಲ. ಈ ಟ್ರಾಫಿಕ್ನೆಲ್ಲ ಭೇದಿಸ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ತಿಂದು ಮಲ್ಕೊಳ್ಳೋ ಅಷ್ಟು ಪೇಷನ್ಸ್ ಅಂತೂ ನನಗಿರಲಿಲ್ಲ. ಸೊ ಹಾಗೆ ಒಂದವೇ ಬರ್ತಾನೆ ಅಲ್ಲೇ ಊಟನ ಮಾಡಿಕೊಂಡು ಬಂದು ಆರಾಮಾಗಿ ಮನೆಗೆ ಬಂದು ಪಾಚ್ಕೊಂಡ್ವಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು, ಯಾವ ಥರ ವ್ಲಾಗ್ಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದೇ ಥರ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೆಂಗಿತ್ತು ಸನ್ನಿ ಟೆಂಪಲ್ಗೆ ಹೋಗಿ ಬಂದಿದ್ದು? ಚೆನ್ನಾಗಿತ್ತು. ಹೇಗಿತ್ತು ಫೀಲ್? ಚೆನ್ನಾಗಿತ್ತು. ನಿಂಗೆ ಹೆಂಗಿತ್ತು ಅರ್ಣ? ನಿಂಗೆ ಹೆಂಗಿತ್ತು ಟೆಂಪಲ್ಗೆ ಹೋಗಿ ಬಂದಿದ್ದು? ಚೆನ್ನಾಗಿತ್ತಾ? ಎಲ್ಲೋ ಬೇರೆ ಕಡೆ ಹೋಗಿದ್ವಿ ಅನ್ನೋ ತರ ಫೀಲ್ ಇತ್ತಲ್ಲ ಒಂಥರ. ಆಲ್ಮೋಸ್ಟ್ ಮಾಗಡಿ ರೋಡಿಂದ ಮುಂದೆ ಜನಪ್ರಿಯ ಇದು ಕಾಮಧೇನು ಕ್ಷೇತ್ರ. ಎಲ್ಲೋ ಬೇರೆ ಕಡೆ ಟೆಂಪಲ್. ಈ ಟ್ರಿಪ್ಗೆಲ್ಲ ಹೋದಾಗ ಒಂಥರ ಫೀಲ್ ಆಗುತ್ತಲ್ಲ. ನಾವು ಒಂದ್ ಸ್ವಲ್ಪ ಲಾಂಗ್ ಡ್ರೈವ್ ಅಲ್ಲಿಂದ ಬಂದು ಲಾಂಗ್ ಡ್ರೈವ್ ಆದಂಗೂ ಆಯ್ತು, ಜೊತೆಗೆ ಟೆಂಪಲ್ಗೆ ಬಂದಂಗೂ ಆಯ್ತು. ನಮ್ಮ ಹುಡುಗಿ ಕೈ ಅಂತೂ ಸುಮ್ಮನೆ ಇರೋದಿಲ್ಲ, ಕ್ಯಾಮ್ರಾ ಮೇಲೆಲ್ಲ ಇಟ್ಟು ಇದು ಮಾಡ್ತಾಯಿದ್ಲು. ಸೊ ಈ ಟ್ರಾಫಿಕಲ್ಲಿ ಬೈಕ್ ಕಾರು ಏನು ಓಡಿಸೋದಕ್ಕೂ ಸಿಕ್ಕಾಪಟ್ಟೆ ಸ್ಟ್ರೈನ್ ಅನಿಸುತ್ತೆ. ಸೊ ಸುನಿಗೂ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.